ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಅಂಡ್ ಸಾಲ್ವ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ಅಲ್ಲಿ ಕನ್ಸಿಸ್ಟೆನ್ಸಿನ ಕೂಡ ಚೆಕ್ ಮಾಡ್ತೀವಿ ಮತ್ತೆ ಸಾಲ್ವ್ ಕೂಡ ಮಾಡ್ತೀವಿ. ಸೊ ಫಸ್ಟ್ ಕನ್ಸಿಸ್ಟೆನ್ಸಿನ ನಾವು ಚೆಕ್ ಮಾಡಬೇಕು. ಯಾವ ರೀತಿ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೀವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ರಿ, ಅವಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈಗ ಸ್ಟೆಪ್ ನಂಬರ್ 1 ಏನು ಅಂತಂದ್ರೆ, ಫಸ್ಟ್ ನಮಗೆ ಈಕ್ವೇಶನ್ಸ್ ಪ್ರಕಾರ ಕೊಟ್ಟಿದ್ದಾರೆ ಅಲ್ವಾ, ಇವುಗಳನ್ನ 1 2 3 ಮೂರು ಈಕ್ವೇಶನ್ ಟೈಪ್ ಅಲ್ಲಿ. ಸೊ ಈ ಈಕ್ವೇಶನ್ ಆಗಿರೋದನ್ನ ನಾನು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ತೀನಿ. ಕನ್ವರ್ಟ್ ಟು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಥವಾ ಫಾರ್ಮ್. ಸೊ ಮ್ಯಾಟ್ರಿಕ್ಸ್ ಫಾರ್ಮ್ ಅಂದ್ರೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ, AX ವಿಚ್ ವಿಲ್ ಬಿ ಈಕ್ವಲ್ ಟು B ಈ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇದನ್ನ ನಾನು ಈಕ್ವೇಶನ್ 1 ಅಂತ ತಗೊಂತೀನಿ. ಸೊ ಇದಿರಲಿ ಇವಾಗ. ಸೊ ಯಾವ ರೀತಿ ಕನ್ವರ್ಟ್ ಮಾಡೋದು, ಎ ಅಂತ ಅಂದ್ರೆ ಈ ವೇರಿಯೇಬಲ್ಸ್ ಇದಾವಲ್ಲ ಎಕ್ಸ್ ವೈ ಝೆಡ್, ಈ ವೇರಿಯೇಬಲ್ಸ್ ಪಕ್ಕದಲ್ಲಿರುವಂತಹ ಕೋಎಫಿಷಿಯಂಟ್ ಗಳನ್ನ ನಾವು ಎ ಮ್ಯಾಟ್ರಿಕ್ಸ್ ಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಎಕ್ಸ್ ಪಕ್ಕದಲ್ಲಿ ಏನಿದೆ, ಇಲ್ಲಿ ಏನು ಇಲ್ಲ ಅಂತ ಅಂದ್ರೆ 1, ಇಲ್ಲಿ 2 ಇದೆ, ನೆಕ್ಸ್ಟ್ ಇಲ್ಲಿ 5, ನೆಕ್ಸ್ಟ್ ಇಲ್ಲಿ ವೈ ಪಕ್ಕ ಏನಿದೆ, ಏನು ಇಲ್ಲ ಅಂತಂದ್ರೆ 1, ಇಲ್ಲಿ ಏನು ಇಲ್ಲ ಅಂತಂದ್ರೆ 1, ಇಲ್ಲಿ 2 ಇದೆ. ನೆಕ್ಸ್ಟ್ ಇಲ್ಲಿ ಝೆಡ್ ಪಕ್ಕ ಏನು ಇಲ್ಲ ಅಂತಂದ್ರೆ 1, ಇಲ್ಲಿ 3 ಇದೆ, ನೆಕ್ಸ್ಟ್ ಇಲ್ಲಿ ಏನು ಇಲ್ಲ ಝೆಡ್ ಪಕ್ಕ, ಸೊ 1. ಸೊ ಎ ಮ್ಯಾಟ್ರಿಕ್ಸ್ ಆಯ್ತು ವಿಚ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಅಂತ ಅಂದ್ರೆ ಏನು, ಎಕ್ಸ್ ಅಂತ ಅಂದ್ರೆ ನಮ್ಮ ವೇರಿಯೇಬಲ್ಗಳು. ಯಾವ ಯಾವ ವೇರಿಯೇಬಲ್ ಇರೋದು, ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ, ಎಕ್ಸ್ ವೈ ಝೆಡ್ ವಿಚ್ ವಿಲ್ ಬಿ ಈಕ್ವಲ್ ಟು, ಸಾರಿ ಇಲ್ಲಿ ಈಕ್ವಲ್ ಆಗ್ಬಾರ್ದು, ಇಂಟು ನೋಡಿ, ಎ ಇಂಟು ಎಕ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು ಬಿ. ಬಿ ಅಂತ ಅಂದ್ರೇನು, ಬಿ ಅಲ್ಲಿ ನಾವು ಕನ್ಸಿಸ್ಟೆಂಟ್ ವ್ಯಾಲ್ಯೂಗಳನ್ನ ಬರಿತಾ ಹೋಗ್ತೀವಿ. ಸೊ ಬಿ ಅಲ್ಲಿ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಬರಿತೀವಿ. ಕಾನ್ಸ್ಟೆಂಟ್ ಅಂತ ಅಂದ್ರೇನು, ಯಾವುದ್ರ ಪಕ್ಕದಲ್ಲಿ ವೇರಿಯೇಬಲ್ಸ್ ಇರಲ್ಲ. ನೋಡಿ 6 13 12, 6 13 12 ಯಾವುದ್ರ ಪಕ್ಕದಲ್ಲಿ ವೇರಿಯೇಬಲ್ಸ್ ಇಲ್ಲ, ಅವುಗಳನ್ನ ನಾವು ಕಾನ್ಸ್ಟೆಂಟ್ ಅಂತ ತಗೊಂತೀವಿ. ಈಕ್ವಲ್ ಇಂದ ಈ ಕಡೆ ತಗೊಂಡು ಫಸ್ಟ್ ಆಮೇಲೆ ಬರಿತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಕಾನ್ಸ್ಟೆಂಟ್ ಏನಾದ್ರೂ ಈ ಕಡೆ ಸೈಡ್ ಇದ್ದು ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಂತ ಇದ್ರೆ ಏನ್ ಮಾಡಬೇಕು, ಈ ಕಾನ್ಸ್ಟೆಂಟ್ ನ ಫಸ್ಟ್ ಈಕ್ವಲ್ಸ್ ಇಂದ ಈ ಕಡೆ ತಗೋಬೇಕು, ಆಮೇಲೆ ಇಲ್ಲಿ ಬರಬೇಕು. ಸರಿನಾ? ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ, ಎಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ, ಬಿ ವ್ಯಾಲ್ಯೂ ಗೊತ್ತಾಗಿದೆ. ಅದನ್ನ ನಾವು ಸಪರೇಟ್ ಆಗಿ ಬರಿಬೇಕು, ಯಾಕಂತಂದ್ರೆ ಪ್ರತಿಯೊಂದು ಸ್ಟೆಪ್ಪಿಗೂ ಮಾರ್ಕ್ಸ್ ಇರುತ್ತೆ. ದೇರ್ಫೋರ್ A matrix will be equal to 1 1 1 2 1 3 5 2 1. Next, matrix X will be equal to X Y Z. Next, matrix B will be equal to 6 13 ಮತ್ತೆ 12. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನಾವು ಈ ಮ್ಯಾಟ್ರಿಕ್ಸ್ ಅನ್ನ ಆರ್ಗ್ಯುಮೆಂಟ್ ಮಾಡಬೇಕು. ಸೊ ಆರ್ಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋಣ. ಆರ್ಗ್ಯುಮೆಂಟ್ ದಿ ಮ್ಯಾಟ್ರಿಕ್ಸ್. ಸೊ ಈ ಆರ್ಗ್ಯುಮೆಂಟ್ ಆಗಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ನಾನು ಸಿ ಅನ್ನೋ ವೇರಿಯೇಬಲ್ ಇಂದ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಸಿ ಇಂದ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ನೀವು ಯಾವ್ದಾದ್ರೂ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಸಿ ವಿಲ್ ಬಿ ಈಕ್ವಲ್ ಟು ಎ ಈಸ್ ಟು ಬಿ. ಸೊ ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿದೆ, ಬಿ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಗೊತ್ತಿದೆ. ಸೊ ಅದನ್ನ ಇಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನು, 1 1 1 2 1 3 5 2 1. ಸಾರಿ, ಈಸ್ಟು ಬರೀಬೇಕು, ಈಸ್ಟು ಬಿ ವ್ಯಾಲ್ಯೂ. ಸೊ ಬಿ ವ್ಯಾಲ್ಯೂಗಳೇನಿರೋದು 6 13 12, ಅದನ್ನ ಬರೀಬೇಕು, 6 13 ಮತ್ತೆ 12. ಈಗ ಇದು ಆರ್ಗ್ಯುಮೆಂಟ್ ಮ್ಯಾಟ್ರಿಕ್ಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ನಾನು ಇಲ್ಲಿ ಇದು ಫುಲ್ ಎ ಮ್ಯಾಟ್ರಿಕ್ಸ್ ಅಲ್ವಾ, ಇದು ಫುಲ್ ಬಿ ಮ್ಯಾಟ್ರಿಕ್ಸ್. ಈ ಎ ಮ್ಯಾಟ್ರಿಕ್ಸ್ ಏನಿದೆ ಇದನ್ನ ನಾನು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಪಲ್, ಏನ್ ಗೊತ್ತಾ, ಡಯಾಗ್ನಲ್ ಎಲಿಮೆಂಟ್ಸ್ ಗಳಿದಾವಲ್ಲ ಮ್ಯಾಟ್ರಿಕ್ಸ್ ಅಲ್ಲಿರುವಂತಹ ಡಯಾಗ್ನಲ್ ಎಲಿಮೆಂಟ್ಸ್ 1 1 1, ಅವುಗಳ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳು 0 ಆಗಬೇಕು. ಡಯಾಗ್ನಲ್ ಎಲಿಮೆಂಟ್ಸಿನ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳು 0 ಆಗಬೇಕು. ಈ ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇರುವಂತದ್ದು ಯಾವುದು, 2 ಮತ್ತೆ 5, ಇವೆರಡು 0 ಆಗಬೇಕು. ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರೋದು ಯಾವುದು, 2, ಸೊ ಅದು ಕೂಡ 0 ಆಗಬೇಕು. ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ, ಸೊ ಅದನ್ನ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಏನಿವಾಗ ಈ 2 ಈ 5 ಮತ್ತೆ ಈ 2, ಸೊ ಈ ಮೂರು ಎಲಿಮೆಂಟ್ ಗಳನ್ನ ನಾನು 0 ಮಾಡಬೇಕು. ಅವಾಗ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅವಾಗ ನಾನು ಕನ್ಸಿಸ್ಟೆನ್ಸಿನ ಟೆಸ್ಟ್ ಮಾಡಬಹುದು. ಸೊ ಇದನ್ನ ಚೇಂಜಸ್ ಮಾಡಬೇಕು ಅಂತಂದ್ರೆ ರೋ ಆಪರೇಷನ್ ಅನ್ನು ಅಪ್ಲೈ ಮಾಡೋದು. ದಿಸ್ ಇಸ್ ರೋ 1 ರೋ 2 ರೋ 3, ರೋ 1 ರೋ 2 ರೋ 3. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಇಂದ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಚೇಂಜಸ್ ಎಲ್ಲಿ ಮಾಡಬೇಕಾಗಿರೋದು, ರೋ 2 ಅಲ್ಲಿ ಇರುವಂತಹ 2 ಅನ್ನ 0 ಮಾಡಬೇಕು. ಸೊ ರೋ 2 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಡಯಾಗ್ನಲ್ ಎಲಿಮೆಂಟ್. ರೋ 2 ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ, ರೋ 1 ಅಲ್ಲಿ ಇದೆ ನೋಡಿ.
ಇದರ ಕೆಳಗಡೆ ಇರುವಂಥ ಎಲಿಮೆಂಟ್ಗಳಲ್ವಾ ಇವು. ಸೊ ಇದರ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ, ರೋ 1 ಅಲ್ಲಿದೆ. ಸೊ ರೋ 1 ರೆಫರೆನ್ಸ್ ಅನ್ನ ತಗೋಬೇಕು. ಸಿಂಪಲ್ ಟೆಕ್ನಿಕ್ ಏನು ಗೊತ್ತಾ, ನಾವು 0 ಮಾಡೋದಕ್ಕೋಸ್ಕರ ಇದನ್ನ ರೋ 2 ಅಲ್ಲಿರುವಂಥ 2 ಅನ್ನ ರೋ 1 ಜೊತೆ ಬರೀರಿ, ರೋ 1 ಅಲ್ಲಿರುವಂಥ 1 ಅನ್ನ ರೋ 2 ಜೊತೆ ಬರೀರಿ, ಮಧ್ಯಕ್ಕೆ ಒಂದು ಮೈನಸ್. ಸಿಂಪಲ್. ಇದೇ ಟೆಕ್ನಿಕ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ರೋ 3 ಅಲ್ಲಿರೋ 5 ಅನ್ನ 0 ಮಾಡಬೇಕು. ಇದು ಕೂಡ ಅದೇ ರೀತಿ ರೋ 3. ಸೊ ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಏನು, ಅದರ ಕಾಲಮ್ ಅಲ್ಲಿ ಇರುವಂತದ್ದು ರೋ 1. ಸಿಂಪಲ್ ಟೆಕ್ನಿಕ್ ಏನು, ರೋ 3 ಅಲ್ಲಿರುವಂತಹ ವ್ಯಾಲ್ಯೂನ ರೋ 1 ಜೊತೆ ಬರಿಬೇಕು, ರೋ 1 ಅಲ್ಲಿರುವಂತಹ ವ್ಯಾಲ್ಯೂನ ರೋ 3 ಜೊತೆ ಬರಿಬೇಕು, ಮಧ್ಯೆ ಮೈನಸ್ ಹಾಕಬೇಕು. ಈಗ ಕೇವಲ ನಾವು ಆಪರೇಷನ್ಸ್ ಅನ್ನ ರೋ 2 ಮತ್ತೆ ರೋ 3 ಗೆ ಅಪ್ಲೈ ಮಾಡಿರೋದ್ರಿಂದ ರೋ 1 ಅಲ್ಲಿ ಏನು ಚೇಂಜಸ್ ಆಗಲ್ಲ, ಅದನ್ನ ಅದೇ ರೀತಿ ಬರೀರಿ. 1 1 1 6. ನಾವು ಏನು ರೋ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ತೀವಲ್ಲ ಅದು ಇಡೀ ರೋಗೆ ಅಪ್ಲೈ ಆಗುತ್ತೆ, ಬರೀ ಎಗೆ ಬರೀ ಬಿಗೆ ಅಂತ ಅಲ್ಲ, ಫುಲ್ ಇಡೀ ರೋ ಅಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗಳು ಕೂಡ ಅಪ್ಲೈ ಆಗುತ್ತೆ. ಫಸ್ಟ್ ರೋ 2 ಆಪರೇಷನ್ಸ್ ಅನ್ನ ತಗೊಂತ ಹೋಗೋಣ. ರೋ 2 ಏನ್ ಹೇಳ್ತಾ ಇದೆ, 1r2 - 2 × r1. ಸೊ ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಸೈಡ್ ಅಲ್ಲಿ ಮಾಡ್ಕೊಳ್ಳಿ. ಸೊ 1 × r2 ಅಂತಂದ್ರೇನೆ r2 ಅಲ್ವಾ. ಸೊ 1 ಮಲ್ಟಿಪ್ಲೈ ಮಾಡಿದ್ರೇನು, ಮಲ್ಟಿಪ್ಲೈ ಮಾಡದೇ ಇದ್ರೇನು. ಈಗ r2 ವ್ಯಾಲ್ಯೂ ಏನಿದೆ, ಮೊದಲನೇ r2 ವ್ಯಾಲ್ಯೂ 2 - 2 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ ಏನು 1. 2 - 2 will be 0. Next 2 minus next r2 ವ್ಯಾಲ್ಯೂ ಏನಿದೆ 1 - 2 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ ಏನು 1. 1 - 2 1 2. 1 - 2 ಅಂತಂದ್ರೆ -1. ನೆಕ್ಸ್ಟ್ r2 ವ್ಯಾಲ್ಯೂ ಏನಿದೆ 3 - 2 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ is 1. 3 - 2 it will be 1. ನೆಕ್ಸ್ಟ್ r2 ವ್ಯಾಲ್ಯೂ ಏನಿದೆ 13 - 2 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ is 6. 13 - 6 2s are 12. 13 - 12 ಅಂತಂದ್ರೆ 1. ನೆಕ್ಸ್ಟ್ r2 ಫುಲ್ ಆಪರೇಷನ್ಸ್ ಆಯ್ತು. ಇವಾಗ r3 ಆಪರೇಷನ್ಸ್ ಅನ್ನ ಅಪ್ಲೈ ಮಾಡೋಣ. ಸೊ r3 ಆಪರೇಷನ್ ಏನು, 1 × r3 - 5 × r1 ಅಲ್ವಾ. ಇಲ್ಲಿ 1 × r3 ಅಂದ್ರೆ r3 ಏನು. ಸೊ ಮತ್ತೆ ಇನ್ನೊಂದ್ಸಲಿ 1 ಅನ್ನು ಮಲ್ಟಿಪ್ಲೈ ಮಾಡುವಂತ ಅವಶ್ಯಕತೆನೇ ಇಲ್ಲ. r3 ವ್ಯಾಲ್ಯೂ ಏನು, ಮೊದಲನೇದು 5 - 5 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ is 1. 5 - 5 will be 0. ನೆಕ್ಸ್ಟ್ r3 ವ್ಯಾಲ್ಯೂ ಏನಿದೆ 2 - 5 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ is 1. 2 - 5 ಅಂತಂದ್ರೆ -3. ನೆಕ್ಸ್ಟ್ r3 ವ್ಯಾಲ್ಯೂ is 1 - 5 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ is 1. 1 - 5 ಅಂತಂದ್ರೆ -4 ಆಯ್ತು. ನೆಕ್ಸ್ಟ್ r3 ವ್ಯಾಲ್ಯೂ is 12 - 5 × ಇದರ ರೆಸ್ಪೆಕ್ಟಿವ್ r1 ವ್ಯಾಲ್ಯೂ is 6. 12 - 6 5s are 30 ಆಯ್ತು. 12 - 30 ಅಂತಂದ್ರೆ -18. ಮೈನಸ್ ಯಾಕೆ ಬಂತು, ಗ್ರೇಟರ್ ಸೈನ್. ಸೊ ದೊಡ್ಡ ವ್ಯಾಲ್ಯೂ ಮೈನಸ್ ಆಗಿರೋದ್ರಿಂದ ಗ್ರೇಟರ್ ಸೈನ್ -18. ಸೊ ಇವಾಗ ನೋಡಿ, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ಎರಡು ವ್ಯಾಲ್ಯೂನ 0 ಮಾಡಿದ್ದೀನಿ. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ -3 ಇದೆ, ಇದನ್ನ ನಾನು 0 ಮಾಡಬೇಕು. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ -4 ಇದೆ, ಅದ್ರ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ. ಸೊ ಇವಾಗ ಜಸ್ಟ್ ಈ -3 ಅನ್ನ 0 ಮಾಡಿದ್ರೆ ಇಡೀ ಮ್ಯಾಟ್ರಿಕ್ಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ -3 ಅನ್ನ ನಾನು 0 ಮಾಡಬೇಕು ಅಂತಂದ್ರೆ ಏನು ಟ್ರಿಕ್, ರೋ 1 ರೋ 2 ರೋ 3 ನೆನಪಿರ್ಲಿ. ರೋ 3 ಅಲ್ಲಿ ಇದೆ ವ್ಯಾಲ್ಯೂ, ಸೊ ರೋ 3 ಅಲ್ಲಿ ಚೇಂಜಸ್ ಮಾಡ್ತಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಅದರ ಡಯಾಗ್ನಲ್ ಎಲಿಮೆಂಟ್. ಈ -3 ಡಯಾಗ್ನಲ್ ಎಲಿಮೆಂಟ್ ಯಾವುದು, -1. ಸೊ ಅದು ಯಾವ ರೋ ಅಲ್ಲಿ ಇರೋದು, ರೋ ನಂಬರ್ 2. ಸೊ ರೋ 2 ರೆಫರೆನ್ಸ್ ಅನ್ನ ತಗೋಬೇಕು. ಸಿಂಪಲ್ ಟೆಕ್ನಿಕ್ ಏನು, ರೋ 3 ಅಲ್ಲಿರುವಂತಹ ವ್ಯಾಲ್ಯೂ, ದಿಸ್ ಇಸ್ ರೋ 3 ರೋ 2 ರೋ 1. ರೋ 3 ಅಲ್ಲಿರುವಂತಹ -3 ಅನ್ನ ರೋ 2 ಜೊತೆ ಬರೀರಿ, ರೋ 2 ಅಲ್ಲಿರುವಂತಹ -1 ಅನ್ನ ರೋ 3 ಜೊತೆ ಬರೀರಿ. ಇವಾಗ ಏನಾಗುತ್ತೆ, ಅದ್ರ ಮಧ್ಯ ಮೈನಸ್ ಹಾಕ್ಬೇಕು. ನೆನಪಿರ್ಲಿ ಏನು, ಫಸ್ಟ್ ರೋ 3 ಅಲ್ಲಿರುವಂತಹ -3 ಅನ್ನ r2 ಜೊತೆ, r2 ಅಲ್ಲಿರುವಂತಹ -1 ಅನ್ನ r3 ಜೊತೆ ಹಾಕಿ ಮಧ್ಯ ಮೈನಸ್ ಹಾಕ್ಬೇಕು. ಇಲ್ಲೇನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಅದನ್ನ ಇಲ್ಲೇ ಚೇಂಜಸ್ ಮಾಡ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ -1 × r3 ಅಂತಂದ್ರೆ r3 ಅಲ್ವಾ, 1 ಅನ್ನು ಮಲ್ಟಿಪ್ಲೈ ಮಾಡಿ ಬಿಡ್ರಿ, ಏನೂ ಆಗಲ್ಲ. ಸೊ -r3 + 3r2 ಇದು ಈಕ್ವೇಶನ್. ಸೊ ಅದನ್ನ ಅಪ್ಲೈ ಮಾಡೋಣ. ಸಿ ವಿಲ್ ಬಿ ಈಕ್ವಲ್ ಟು, ಕೇವಲ ರೋ 3 ಗೆ ಅಪ್ಲೈ ಮಾಡ್ತಿರೋದ್ರಿಂದ ರೋ 1 ಮತ್ತೆ ರೋ 2 ಸೇಮ್. 1 1 1 6, 0 - 1 1. ಕೇವಲ ರೋ 3 ಮಾತ್ರ ಚೇಂಜ್ ಆಗುತ್ತೆ. ಏನು ಈಕ್ವೇಶನ್, -r3 + 3 × r2. -r3 ವ್ಯಾಲ್ಯೂ ಏನು, r3 ವ್ಯಾಲ್ಯೂ is 0 + 3 × ಇದರ ರೆಸ್ಪೆಕ್ಟಿವ್ r2 ವ್ಯಾಲ್ಯೂ ಕೂಡ 0. ಸೊ 0 - 0 will be 0ನೇ. ಸೊ ಇಲ್ಲಿ 3 × 0 0ನೇ ಆಗುತ್ತೆ. ನೆಕ್ಸ್ಟ್ r3 ವ್ಯಾಲ್ಯೂ ಏನಿದೆ -3. ನೆಕ್ಸ್ಟ್ r2 ವ್ಯಾಲ್ಯೂ ಏನಿದೆ -1. ಮೈನಸ್ ಇಂಟು ಮೈನಸ್ ಪ್ಲಸ್ 3, ಪ್ಲಸ್ ಇಂಟು ಮೈನಸ್ ಮೈನಸ್, 3 1s are 3, +3 - 3 ಕ್ಯಾನ್ಸಲ್, 0 ಆಯ್ತು.
ನೆಕ್ಸ್ಟ್ R3 ವ್ಯಾಲ್ಯೂ ಏನು -4 ಪ್ಲಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಪ್ಲಸ್ 3 1s are 3 4 ಪ್ಲಸ್ 3 ವಿಲ್ ಬಿ 7. ನೆಕ್ಸ್ಟ್ ಕೊನೆಯ R3 ವ್ಯಾಲ್ಯೂ ಏನಿದೆ -18 ಇದೆ. ಸೊ ಮೈನಸ್ ಇಂಟು ಮೈನಸ್ 18 ಪ್ಲಸ್ 3 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 18 3 1s are 3 18 ಪ್ಲಸ್ 3 ಅಂತಂದ್ರೆ 21. ಇವಾಗ ನೋಡಿ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟ್ ಇದರ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ. ಈಗ ನೋಡಿ ಏನಾಯ್ತು, ಈ ಒಂದು ಮ್ಯಾಟ್ರಿಕ್ಸ್ ನಮ್ಮ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡೋದಕ್ಕೋಸ್ಕರ ಈ ಸಿ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿ. ಸೊ ಸಿ ಮ್ಯಾಟ್ರಿಕ್ಸ್ ಇದು ರ್ಯಾಂಕ್ ಅನ್ನ ಕಂಡುಹಿಡಿಯೋದು ತುಂಬಾ ಈಸಿ. ಏನ್ ಗೊತ್ತಾ, ರೋ ವೈಸ್ ನೋಡಬೇಕು. ರೋ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಕೂಡ ನಾನ್ ಝೀರೋ ಎಲಿಮೆಂಟ್ ಇರಬೇಕು. ಅಂದ್ರೆ ಝೀರೋ ಬಿಟ್ಟು ಬೇರೆ ಎಲಿಮೆಂಟ್ ಇದ್ರೆ, ಆ ರೋ ಅಲ್ಲಿ ಒಂದಾದ್ರೂ ಕೂಡ ಝೀರೋ ಬಿಟ್ಟು ಬೇರೆ ಎಲಿಮೆಂಟ್ ಇದ್ರೆ ಅದನ್ನ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡ್ತೀವಿ. 1 1 1 6. ಸೊ ಇದರಲ್ಲಿ ಝೀರೋನೇ ಇಲ್ಲ, ಸೊ ಡೈರೆಕ್ಟ್ಲಿ ಕನ್ಸಿಡರ್ ಆಯ್ತು. 1 ಪ್ಲಸ್ 0 -1 1 1. ಇಲ್ಲಿ 0 ಇದೆ ಬಟ್ ನಾನ್ ಝೀರೋ ಎಲಿಮೆಂಟ್ಸ್ ಕೂಡ ಇದಾವಲ್ವಾ, ಸೊ ಕನ್ಸಿಡರ್ ಇಟ್. 1 ಪ್ಲಸ್ 0 0 7 21. ಸೊ 0 ಕೂಡ ಇದೆ ಬಟ್ ನಾನ್ ಝೀರೋ ಎಲಿಮೆಂಟ್ಸ್ ಕೂಡ ಇದೆ, ಸೊ ಕನ್ಸಿಡರ್ ಮಾಡ್ತೀವಿ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಇಸ್ 3. ನೆಕ್ಸ್ಟ್ ಸ್ಟೆಪ್ ಏನು, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ. ಸೊ ಇವಾಗ ಏನ್ ಮಾಡಿದ್ವಿ, ಇದು ಫುಲ್ ಎ ಅಲ್ವಾ, ಇದು ಫುಲ್ ಬಿ. ನೋಡಿ ಎ ಬಿ ಅದೇ ರೀತಿ ಫಾಲೋ ಆಯ್ತು. ಇದು ಫುಲ್ ಎ, ಇದು ಫುಲ್ ಬಿ. ಈಗ ನಮಗೇನ್ ಬೇಕಾಗಿರೋದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಮಾತ್ರ ಬೇಕಾಗಿದೆ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಮಾತ್ರ. ಸೊ ಇವಾಗ ಸೇಮ್ ಆಪರೇಷನ್ ಅನ್ನ ಅಪ್ಲೈ ಮಾಡಿ. ಏನು, ರೋ ವೈಸ್ ನೋಡ್ಬೇಕು. ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇದ್ರೆ ನಾವು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಗೆ ಕನ್ಸಿಡರ್ ಮಾಡ್ತೀವಿ. 1 1 1. ಸೊ ಕನ್ಸಿಡರ್ ಆಗುತ್ತೆ ಬಿಕಾಸ್ ಒಂದು ಕೂಡ ಝೀರೋ ಇಲ್ಲ. 0 -1 1. 0 ಇದೆ ಬಟ್ ನಾನ್ ಝೀರೋ ಎಲಿಮೆಂಟ್ ಕೂಡ ಇದೆ, ಸೊ ಅದಕ್ಕೋಸ್ಕರ ಅದು ಕೂಡ ಕನ್ಸಿಡರ್ ಆಯ್ತು. 0 0 7. 0 ಇದೆ ಬಟ್ ನಾನ್ ಝೀರೋ ಎಲಿಮೆಂಟ್ ಕೂಡ ಇರೋದ್ರಿಂದ ಮ್ಯಾಟ್ರಿಕ್ಸ್ ರ್ಯಾಂಕಿಗೆ ಕನ್ಸಿಡರ್ ಆಗುತ್ತೆ. ಸೊ ಏನಾಯ್ತು 3. ಯಾವಾಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿ ವಿಲ್ ಬಿ ಈಕ್ವಲ್ ಟು ಎ ಆಗುತ್ತೆ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿ ವಿಲ್ ಬಿ ಈಕ್ವಲ್ ಟು ಎ ಆಗುತ್ತೆ, ಅವಾಗ ಕನ್ಸಿಸ್ಟೆನ್ಸಿ ಇದೆ ಅಂತ ಅರ್ಥ. ಕನ್ಸಿಸ್ಟೆನ್ಸಿ ಇದೆ. ಇವಾಗ ನಾನು ಏನ್ ಮಾಡಬೇಕು, ಮುಂದೆ ಪ್ರೊಸೀಡ್ ಆಗಿ ಸಾಲ್ವ್ ಮಾಡಬೇಕು. ಸೊ ನಾವು ಸಾಲ್ವ್ ಮಾಡೋದು ಯಾವ ರೀತಿ, ಸಾಲ್ವ್ ಮಾಡಬೇಕಾದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ. ಈಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ ಸಿಗೂ ಕೂಡ ಎಗೂ ಕೂಡ. ಅದು ಎಷ್ಟು, 3. ಎರಡಕ್ಕೂ ಕೂಡ ಈಕ್ವಲ್ ಇದೆ. ಆ ಎರಡು ಮ್ಯಾಟ್ರಿಕ್ಸಿನ ರ್ಯಾಂಕ್ ಈಸ್ ಈಕ್ವಲ್ ಟು 3. ಈ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಗಳು ಏನಿದೆ ಇದು ಮತ್ತೆ ನಮ್ಮ ನಂಬರ್ ಆಫ್ ಅನ್ನೋನ್ಗಳು ಎರಡು ಕೂಡ ಈಕ್ವಲ್ ಆದ್ರೆ ಯೂನಿಕ್ ಸೊಲ್ಯೂಷನ್, ಇಲ್ಲ ಅಂತಂದ್ರೆ ಇನ್ಫೈನೈಟ್ ಸೊಲ್ಯೂಷನ್. ಏನು, ನಮ್ಮ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಮತ್ತೆ ನಮ್ಮ ಟೋಟಲ್ ನಂಬರ್ ಆಫ್ ಅನ್ನೋನ್ಸ್ ಎಷ್ಟಿರೋದು, ಎಕ್ಸ್ ವೈ ಝೆಡ್. ಸೊ ಇಲ್ಲಿ ಅನ್ನೋನ್ಸ್ ಇರೋದು ಎಷ್ಟು, 3. ಅನ್ನೋನ್ is equal to 3 which will be equal to rank of matrix. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಕೂಡ 3 ಇದೆ, ಅನ್ನೋನ್ಗಳು ಕೂಡ 3 ಇದೆ. ಸೊ ಇವಾಗ ನಾವೇನ್ ಕನ್ಕ್ಲೂಡ್ ಮಾಡಬಹುದು, ಯೂನಿಕ್ ಸೊಲ್ಯೂಷನ್. ಸೊ ಯೂನಿಕ್ ಸೊಲ್ಯೂಷನ್ ನ ಯಾವ ರೀತಿ ಕಂಡುಹಿಡಿಯೋದು, ಸೊ ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಈಕ್ವೇಶನ್ ಬರ್ದಿದ್ದೆ. ಏನು, ax ವಿಲ್ ಬಿ ಈಕ್ವಲ್ ಟು ಬಿ, ಅದಕ್ಕೆ 1 ಅಂತ ನಾನು ನೇಮ್ ಮಾಡಿದ್ದೆ ಅಲ್ವಾ. ಸೊ ಆ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಎ ಅಂದ್ರೆ ಇಲ್ಲಿ ಎ ಜನರೇಟ್ ಆಗಿದೆಯಲ್ಲ ಲಾಸ್ಟ್ ಸ್ಟೆಪ್ ಅಲ್ಲಿ, ಅದನ್ನ ಬರ್ಕೋಬೇಕು. ಏನು, -1 1 1 0 -1 1 0 0 7. ಎಕ್ಸ್ ಅಂತಂದ್ರೇನು, ನಮ್ಮ ಅನ್ನೋನ್ಗಳು, ದಟ್ ಈಸ್ ವೇರಿಯೇಬಲ್ ಎಕ್ಸ್ ವೈ ಝೆಡ್, ವಿಚ್ ವಿಲ್ ಬಿ ಈಕ್ವಲ್ ಟು ಬಿ ವ್ಯಾಲ್ಯೂ ಏನಿದೆ ನೋಡಿ, 6 1 21. 6 1 21. ಸೊ ಇವಾಗ ಈಸಿಯಾಗಿ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಕಂಡುಹಿಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಫಸ್ಟ್ ಏನ್ ಮಾಡೋಣ, ಮಲ್ಟಿಪ್ಲೈ ಮಾಡಿ. -1 ಇಂಟು ಎಕ್ಸ್ -1 ಮಲ್ಟಿಪ್ಲೈ ಮಾಡಿ. -1 ಇಂಟು ಎಕ್ಸ್ ಏನಾಗುತ್ತೆ, -1x. ನೆಕ್ಸ್ಟ್ 1 ಇಂಟು ವೈ ಏನಾಗುತ್ತೆ, +y. ನೆಕ್ಸ್ಟ್ 1 ಇಂಟು ವೈ ಅಂತ ಅಂದ್ರೆ ವೈ ಅಂತ ಡೈರೆಕ್ಟ್ ಆಗಿ ಬರೀಬಹುದು. 1 ಇಂಟು ಝೆಡ್ ಏನಾಗುತ್ತೆ, ಝೆಡ್. ಈ ರೀತಿ 1 2 3 1 2 3 1 2 3 ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ವಿಚ್ ವಿಲ್ ಬಿ ಈಕ್ವಲ್ ಟು 6. ಮೊದಲನೇದು 0 ಇಂಟು ಎಕ್ಸ್ ಅಂತಂದ್ರೆ 0 ಇಂಟು ಎನಿಥಿಂಗ್ 0 ಅಲ್ಲ, ಅದಕ್ಕೋಸ್ಕರ. -1 ಇಂಟು ವೈ ಏನಾಗುತ್ತೆ, -y. 1 ಇಂಟು ಝೆಡ್ ಏನಾಗುತ್ತೆ, +z ವಿಚ್ ವಿಲ್ ಬಿ ಈಕ್ವಲ್ ಟು 1. 0 ಇಂಟು ಎಕ್ಸ್ ವಿಲ್ ಬಿ 0 ಪ್ಲಸ್ 0 ಇಂಟು ವೈ ವಿಲ್ ಬಿ 0 ಪ್ಲಸ್
7 ಇಂಟು ಝೆಡ್ ಏನಾಗುತ್ತೆ 7z ವಿಚ್ ವಿಲ್ ಬಿ ಈಕ್ವಲ್ ಟು 21. ಈಗ ಸಿಂಪಲ್ ಟೆಕ್ನಿಕ್ ಏನು ಗೊತ್ತಾ, ಕೆಳಗಡೆಯಿಂದ ಸೊಲ್ಯೂಷನ್ ಅನ್ನ ಹುಡುಕ್ತಾ ಹೋಗಿ. ಮೊದಲು ಈ ಈಕ್ವೇಶನ್ ಅನ್ನ ತೊಗೊಳ್ಳೋಣ. ಇಲ್ಲಿ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0, ಸೊ ಉಳ್ಕೊಂಡಿದ್ದೇನು 7z ವಿಚ್ ವಿಲ್ ಬಿ ಈಕ್ವಲ್ ಟು 21 ಅಲ್ವಾ. ಸಿಂಪಲ್, 7 ಅನ್ನ ಆ ಕಡೆ ಕಳಿಸಿ. z ವಿಲ್ ಬಿ ಈಕ್ವಲ್ ಟು 21 ಡಿವೈಡೆಡ್ ಬೈ 7. 7 1s 7 3s. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು, z ವ್ಯಾಲ್ಯೂ ಈಸ್ ಈಕ್ವಲ್ ಟು 3. ಈಗ ಅದರ ಮೇಲ್ಗಡೆ ಈಕ್ವೇಶನ್ ಅನ್ನ ತೊಗೊಳ್ಳೋಣ. ಸೊ ಏನಿರೋದು ಮೈನಸ್ ವೈ ಪ್ಲಸ್ ಝೆಡ್ ವಿಲ್ ಬಿ ಈಕ್ವಲ್ ಟು 1. ಬಟ್ ನನಗೆ ಝೆಡ್ ವ್ಯಾಲ್ಯೂ ಗೊತ್ತಿದೆ. ಸೊ ಮೈನಸ್ ವೈ ಪ್ಲಸ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 3 ವಿಚ್ ವಿಲ್ ಬಿ ಈಕ್ವಲ್ ಟು 1. ಮೈನಸ್ ವೈ ನನಗೆ ಬೇಕಾಗಿರೋದೇನು ವೈ ಮಾತ್ರ. ಸೊ ಏನು ಮಾಡ್ತೀನಿ, ಇದನ್ನ ಆ ಕಡೆ ಕಳಿಸ್ತೀನಿ. ವಿಚ್ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ 3 ಆ ಕಡೆ ಹೋದ್ರೆ ಮೈನಸ್ 3 ಆಯಿತು. ಮೈನಸ್ ವೈ ವಿಚ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 3 ಅಂತಂದರೆ ಮೈನಸ್ 2. ಮೈನಸ್ ಮೈನಸ್ ಕ್ಯಾನ್ಸಲ್, ವೈ ವ್ಯಾಲ್ಯೂ ಗೊತ್ತಾಯಿತು ಏನು 2. ನೆಕ್ಸ್ಟ್ ಲಾಸ್ಟ್ ಒನ್ ಏನು ಝೆಡ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಏನು ಎಕ್ಸ್ ಕಂಡುಹಿಡಿಬೇಕು. ಸೊ ಈ ಈಕ್ವೇಶನ್ಗೆ ಬರೋಣ. ಮೈನಸ್ 1 ಇಂಟು ಎಕ್ಸ್ ಅಂತಂದರೆ ಮೈನಸ್ ಎಕ್ಸ್ ಡೈರೆಕ್ಟು. ಸೊ ಮೈನಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ವಿಚ್ ವಿಲ್ ಬಿ ಈಕ್ವಲ್ ಟು 6. ಎಕ್ಸ್ ವ್ಯಾಲ್ಯೂ, ಸೊ ವೈ ವ್ಯಾಲ್ಯೂ ಗೊತ್ತಿದೆ ಏನು 2 ಪ್ಲಸ್ ಝೆಡ್ ವ್ಯಾಲ್ಯೂ ಗೊತ್ತಿದೆ ಏನು 3 ವಿಚ್ ವಿಲ್ ಬಿ ಈಕ್ವಲ್ ಟು 6 ಪ್ಲಸ್ ಮೈನಸ್ ಎಕ್ಸ್ ಇದೆ. ಸೊ ಮೈನಸ್ ಎಕ್ಸ್ 3 ಪ್ಲಸ್ 2 ಏನಾಯಿತು 6 ಪ್ಲಸ್ 6 ವಿಚ್ ವಿಲ್ ಬಿ ಈಕ್ವಲ್ ಟು 6. ಸೊ ಇವಾಗ ಏನು ಮಾಡ್ತೀನಿ, ನನಗೆ ಪ್ಲಸ್ ಫಾರ್ಮೇಟಲ್ಲಿ ಬೇಕಲ್ವಾ ಎಕ್ಸ್ ಇಂದು. ಸೊ ಎಕ್ಸ್ ಅನ್ನ ಆ ಕಡೆ ಕಳಿಸ್ತೀನಿ. ಎಕ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು ಈ 6 ಅನ್ನ ಈ ಕಡೆ ತರ್ತೀನಿ. 6 ಪ್ಲಸ್ 6 ಈ ಕಡೆ ಬಂದರೆ ಮೈನಸ್ 6. 6 ಮೈನಸ್ 6 ವಿಲ್ ಬಿ 0 ವಿಚ್ ವಿಲ್ ಬಿ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 2 ಮತ್ತೆ ಝೆಡ್ ವ್ಯಾಲ್ಯೂ 3. ಇಷ್ಟೇ ಸಿಂಪಲ್. ಸೊ ಫಸ್ಟ್ ನಾವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಬೇಕು, ಆಮೇಲೆ ಸಾಲ್ವ್ ಮಾಡಬೇಕು. ಎಕ್ಸ್ ವೈ ಝೆಡ್ ಅನ್ನೋನ್ಗಳ ವ್ಯಾಲ್ಯೂನ ಕಂಡುಹಿಡಿಬೇಕು. ಏನಾದ್ರೂ ಕೂಡ ನಮ್ಮ ಟೋಟಲ್ ನಂಬರ್ ಆಫ್ ಅನ್ನೋನ್ ಮತ್ತೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದ್ರೆ ಯೂನಿಕ್ ಸೊಲ್ಯೂಷನ್ ಈ ರೀತಿ, ಇಲ್ಲ ಅಂತಂದ್ರೆ ಇನ್ಫೈನೈಟ್ ಸೊಲ್ಯೂಷನ್ ಬರುತ್ತೆ. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇದೇ ಟಾಪಿಕ್ ಮೇಲೆ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ. ಸೊ ಆ ಪ್ರಾಬ್ಲಮ್ಗಳನ್ನ ನೋಡಿ, ಆ ಎಲ್ಲ ಪ್ರಾಬ್ಲಮ್ಗಳ ಪ್ಲೇ ಲಿಸ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.